A1 ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಸೌಹಾರ್ದತೆ ಮತ್ತು ಭಾವೈಕ್ಯತೆಯ ಸಂಕೇತ ಸಡಗರದ ಮೊಹರಂ ಆಚರಣೆ. ಸೌಹಾರ್ದತೆ ಮತ್ತು ಭಾವೈಕ್ಯತೆಯ ಸಂಕೇತವಾಗಿರುವ ಮೊಹರಂ ಹಬ್ಬದ ಆಚರಣೆಯು ಜೂನ್ 17ರಿಂದ ಆರಂಭವಾಗಿದ್ದು ನಗರದಾದ್ಯಂತ ಹಾಗೂ ಗ್ರಾಮೀಣ ಭಾಗಗಳಲ್ಲಿ ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ತ್ಯಾಗ ಮತ್ತು ಬಲಿದಾನದ ಪ್ರತೀಕವಾಗಿರುವ ಈ ಹಬ್ಬವನ್ನು ಗ್ರಾಮೀಣ ಪ್ರದೇಶಗಳಲ್ಲಿ ಬಾಬಯ್ಯನ ಹಬ್ಬ ಎಂದೇ ಪ್ರಸಿದ್ಧಿಯಾಗಿದೆ. ಇದೇ ಜೂನ್ 26ರ ಶುಕ್ರವಾರದಂದು ಮೊಹರಂ ಹಬ್ಬದ ಕೊನೆಯ ದಿನವಾಗಿದೆ. ಮೊಹರಂ ಹಬ್ಬವು ಇಸ್ಲಾಂ ಧರ್ಮದ ಹೊಸ ವರ್ಷದ ಆರಂಭವಾಗಿದೆ. ಹಿಂದೂ ಧರ್ಮದಲ್ಲಿ ಚಂದ್ರಮಾನ ಯುಗಾದಿ ಮತ್ತು ಕ್ರೈಸ್ತ ಧರ್ಮದಲ್ಲಿ ಜನವರಿ ಮೊದಲ ದಿನ ಇರುವಂತೆ ಇಸ್ಲಾಂ ಧರ್ಮದಲ್ಲಿ ಮೊಹರಂ ತಿಂಗಳ ಮೊದಲ ದಿನವನ್ನು ಹೊಸ ವರ್ಷವಾಗಿ ಆಚರಿಸಲಾಗುತ್ತೆ. ಅಮಾವಾಸ್ಯೆಯ ನಂತರ ಚಂದ್ರನ ದರ್ಶನವಾದ ದಿನದಿಂದಲೇ ಈ ಆಚರಣೆ ಆರಂಭಗೊಳ್ಳುತ್ತೆ. ಪ್ರವಾದಿ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರ ಮೊಮ್ಮಕ್ಕಳಾದ ಹಜರತ್ ಇಮಾಮ್ ಹಸನ್ ಮತ್ತು ಇಮಾಮ್ ಹುಸೇನ್ ಅವರು ಇಸ್ಲಾಂ ಧರ್ಮದ ರಕ್ಷಣೆಗಾಗಿ ಸತ್ಯ, ಧರ್ಮ ಮತ್ತು ನ್ಯಾಯಕ್ಕಾಗಿ ಹೋರಾಡಿ ಯುದ್ಧದಲ್ಲಿ ಹುತಾತ್ಮರಾದರು. ಅಂದಿನ ಸರ್ವಾಧಿಕಾರಿಗಳು ಅವರನ್ನು ಕ್ರೂರವಾಗಿ ನಡೆಸಿಕೊಂಡು ಅವರ ಕೈಗಳನ್ನು ಕತ್ತರಿಸಿ ಮೆರವಣಿಗೆ ಮಾಡಿದರು. ಅವರ ಈ ಮಹೋನ್ನತ ತ್ಯಾಗ ಮತ್ತು ಬಲಿದಾನದ ಸವಿ ನೆನಪಿಗಾಗಿ ಮೊಹರಂ ಹಬ್ಬವನ್ನು ಆಚರಿಸಿ ಜನರಲ್ಲಿ ಜಾಗೃತಿ ಮೂಡಿಸಲಾಗುತ್ತೆ. ಅವರ ನೆನಪಿಗಾಗಿ ಪಂಜಗಳನ್ನು ಹೂಗಳಿಂದ ಆಕರ್ಷಕವಾಗಿ ಅಲಂಕರಿಸಿ ಮೆರವಣಿಗೆ ಮಾಡುವುದು ಈ ಹಬ್ಬದ ಪ್ರಮುಖ ವಿಶೇಷತೆಯಾಗಿದೆ. ನಗರದ ಊರ ಮುಂದೆ ವೆಂಕಟಗಿರಿ ಕೋಟೆ, ಶಾಂತಿನಗರ, ಕೀರ್ತಿನಗರ, ಸೊನ್ನಶೆಟ್ಟಿಹಳ್ಳಿ, ಟಿಪ್ಪು ನಗರ, ಅಗ್ರಹಾರ, ಮೆಹಬೂಬ್ ನಗರ ಹಾಗೂ ಗ್ರಾಮೀಣ ಭಾಗಗಳಾದ ನಿಮ್ಮಕಾಯಲಹಳ್ಳಿ, ಮುರುಗಮಲ್ಲ, ಯನಮಲಪಾಡಿ, ಸಿದ್ದಿಮಠ ಸೇರಿದಂತೆ ಹಲವೆಡೆ ಪಂಜಗಳನ್ನು ಸ್ಥಾಪಿಸಿ ಪ್ರತಿನಿತ್ಯ ಶ್ರದ್ಧಾಭಕ್ತಿಯಿಂದ ಪೂಜೆ ಸಲ್ಲಿಸಲಾಗುತ್ತಿದೆ. ಮೊಹರಂನ ಕೊನೆಯ 4 ದಿನಗಳಲ್ಲಿ ಪ್ರತಿನಿತ್ಯ ಪಂಜಗಳ ಮೆರವಣಿಗೆಗೆ ಅತ್ಯಂತ ವೈಭವದಿಂದ ನಡೆಯುತ್ತೆ ಎಂದು ಧಾರ್ಮಿಕ ಮುಖಂಡರಾದ ಮೊಹಮ್ಮದ್ ಇಸ್ಲಾಂ ತಿಳಿಸಿದ್ದಾರೆ. ಮೊಹರಂ ಹಬ್ಬದ ಪ್ರಮುಖ ಆಕರ್ಷಣೆ ಅಂದರೆ ಹುಲಿವೇಷ. ಭಕ್ತರು ಹುಲಿವೇಷ ಧರಿಸಿ ದೇವರ ಸೇವೆಯಲ್ಲಿ ನಿರತರಾಗ್ತಾರೆ. ಪಂಜಗಳ ಮೆರವಣಿಗೆಯಲ್ಲಿ ಹಲಗೆಯ ಸದ್ದಿಗೆ ತಕ್ಕಂತೆ ಭರ್ಜರಿಯಾಗಿ ನೃತ್ಯ ಮಾಡ್ತಾರೆ. ಗ್ರಾಮಗಳಲ್ಲಿ ಜನರು ನೀಡುವ ಹಣ ಮತ್ತು ಪದಾರ್ಥಗಳನ್ನು ಸಂಗ್ರಹಿಸಿ ದೇವರಿಗೆ ಅರ್ಪಿಸುತ್ತಾರೆ. 9ನೇ ದಿನದ ರಾತ್ರಿ 12ರಿಂದ 1 ಗಂಟೆಯ ಅವಧಿಯಲ್ಲಿ ಹರಕೆ ಹೊತ್ತವರು ಹಾಗೂ ಪಂಜಗಳನ್ನು ಹೊತ್ತ ಭಕ್ತರು ಧಗಧಗಿಸುವ ಅಗ್ನಿಕುಂಡ ಹಾಯುವ ಮೂಲಕ ಭಕ್ತಿ ಮೆರೆಯುತ್ತಾರೆ. ಅಂದು ಸಹ ಅನ್ನದಾನ, ಕಿಚಡಿ ಮತ್ತು ಶರ್ಬತ್ ಹಂಚಲಾಗುತ್ತೆ. ಹಬ್ಬದ 10ನೇ ದಿನದಂದು ಪಂಜಗಳನ್ನು ಪವಿತ್ರವಾಗಿ ತೊಳೆದು ಮುಂದಿನ ವರ್ಷದ ಆಚರಣೆಗಾಗಿ ಸ್ವಸ್ಥಾನದಲ್ಲಿ ಭದ್ರಪಡಿಸುವುದರೊಂದಿಗೆ ಮೊಹರಂ ಆಚರಣೆಗೆ ತೆರೆ ಬೀಳುತ್ತೆ. ಹಿಂದೂ ಮುಸ್ಲಿಂ ಬಾಂಧವರು ಜೊತೆಗೂಡಿ ಆಚರಿಸುವ ಮೊಹರಂ ಹಬ್ಬವು ಇಂದಿಗೂ ತನ್ನ ಸಾಂಸ್ಕೃತಿಕ ವೈಭವ ಮತ್ತು ಪರಂಪರೆಯನ್ನು ಯಶಸ್ವಿಯಾಗಿ ಉಳಿದುಕೊಂಡು ಬಂದಿದೆ. ಈ ದಿನ ವಿಶೇಷವಾಗಿ ಮೊಹರಂ ಹಬ್ಬದ 8ನೇ ದಿವಸ ನಡೀತಾ ಇದೆ. ಆದ್ದರಿಂದ ಬಾರೆ ಇಮಾಮ್ ಅವರಲ್ಲಿ ವಿಶೇಷವಾಗಿ ವಿನಂತಿ ಮಾಡಿಕೊಂಡಿದ್ದೇವೆ. BZ ಜಮೀರ್ ಅಹಮದ್ ಅವರಿಗೂ ಮತ್ತು ನಮ್ಮ ಚಿಂತಾಮಣಿಯ ಸಚಿವರಾದಂತಹ MC ಸುಧಾಕರ್ ರೆಡ್ಡಿ ಅವರಿಗೂ ಉನ್ನತ ಸ್ಥಾನಮಾನ ಕೊಡಬೇಕಾಗಿ ಹೈಕಮಾಂಡಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ. DK ಶಿವಕುಮಾರ್ ಸಾಹೇಬರಾಗಿರ್ಬೋದು, DK ಹರಿಪ್ರಸಾದ್ ಸಾಹೇಬ್ರ ಹತ್ರ ಆಗಿರ್ಬೋದು ಮತ್ತು ರಾಹುಲ್ ಗಾಂಧಿ ಹತ್ರ ವಿಶೇಷವಾಗಿ ಹೈಕಮಾಂಡ್ ಅವರನ್ನು ಮನವಿ ಮಾಡ್ತಾ ಇದ್ದೇವೆ. ಈ ಕ್ಷೇತ್ರದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳು ನಮ್ಮ MC ಸುಧಾಕರ್ ಸಾಹೇಬರು ಮಾಡಿದ್ದಾರೆ. ಅದೇ ಥರ ಕರ್ನಾಟಕ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಕ್ರಾಂತಿ ಹೆಸರು ಪಡೆದಿರುವ BZ ಜಮೀರ್ ಅಹಮದ್ ಅವರಿಗೂ ಸಹ ಒಂದು ವಿಶೇಷವಾಗಿ ಸ್ಥಾನಮಾನ ಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ನಮ್ಮ ಬಾರೆ ಇಮಾಮ್ ಅವರ ಇದರಲ್ಲೂ ಗೌಸೆಪಾಕ್ ಇದರಲ್ಲೂ ಸಹ ನಾವು ಪೂಜೆ ಮಾಡಿ ಅವರಲ್ಲೂ ಸಹ ನಾವು ವಿನಂತಿಸಿಕೊಳ್ಳುತ್ತಿದ್ದೇವೆ. ಎಲ್ಲರಿಗೂ ಧನ್ಯವಾದ.